ಈ ವಿಡಿಯೋದಲ್ಲಿ ತೋರಿಸಿರೋ ಥರ ಒಂದು ಸರಿ ನೀವು ಟ್ರೈ ಮಾಡಿ ನೋಡಿ. ಈ ಥರ ಅರ್ವಿಯಲ್ಲಿ ಮಣ್ಣು ಹಾಕ್ಬಿಟ್ಟು ಅರ್ವಿ ಇಟ್ಟು ಯಾವ ಫ್ರಿಜ್ಜಿನ ನೀರು ಅವಶ್ಯಕತೆ ಇರಲ್ಲ, ಅಷ್ಟು ಕೋಲ್ಡಾಗಿರುತ್ತೆ ಮತ್ತು ಅಷ್ಟೇ ತಂಪಾಗೂ ಇರುತ್ತೆ. ಫ್ರಿಜ್ ನೀರು ಕುಡಿಯೋದಕ್ಕಿಂತ ಇದು ಮೋಸ್ಟ್ ಬೆಟರು. ಒಂದು ಸತಿ ಟ್ರೈ ಮಾಡಿ ನೋಡಿ. ಹಾಯ್ ಹಲೋ ಫ್ರೆಂಡ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಗೆ ಇವತ್ತು ಹೇಳಕ್ಕೆ ಹೊರಟಿರೋದು ಏನಪ್ಪ ಅಂತಂದರೆ, ಎಲ್ಲರೂ ಫ್ರಿಜ್ಜಿನ ನೀರು ಕುಡಿತೀರಾ, ಬಟ್ ಇವತ್ತಂತೂ ನಾನು ತೋರ್ಸೋಕೆ ಹೊರಟಿರೋದು ಅರ್ವಿ ನೀರು ಯಾಕೆ ತೋರಿಸ್ತಾ ಇದ್ದೀನಿ ಅಂತಂದರೆ, ಅರ್ವಿ ನೀರು ಕುಡಿಯೋದ್ರಿಂದ ತುಂಬ ಹೆಲ್ತಿಗೆ ಇಶ್ಯೂಸ್ ಬರೋಲ್ಲ ಮತ್ತು ತುಂಬ ಕೋಲ್ಡಾಗಿರುತ್ತೆ. ಫ್ರಿಜ್ ನೀರು ಕುಡಿಯೋದ್ರಿಂದ ತುಂಬಾ ಹೀಟು ಮತ್ತು ಎನಿ ಟೈಮ್ ಆ ಫ್ರಿಜ್ಜಲ್ಲಿ ಇಟ್ಟು ಕುಡಿಯೋದ್ರಿಂದ ಕೆಲವು ಮಕ್ಕಳಿಗೆಲ್ಲನೂ ನೆಗಡಿ ಕೆಮ್ಮು ಆಗ್ತಾ ಇರುತ್ತಲ್ವ. ಸೊ ಹಂಗಾಗ್ಬಿಟ್ಟು ಇವತ್ತು ನಾನು ಅರ್ವಿ ನೀರೇ ಇದು ಮಾಡೋದು ತಣ್ಣಗೆ ಹೇಗಿರಬೇಕು ಅರ್ವಿ ಒಳಗಡೆ ಅನ್ನೋದನ್ನು ನಾನು ತೋರಿಸ್ಕೊಡ್ತಿದ್ದೀನಿ. ಕೆಲವ್ರಿಗೆಲ್ಲನೂ ಗೊತ್ತು, ಬಟ್ ಅದನ್ನು ನೀಟಾಗಿ ಇಡೋಕ್ಕೆ ಬರ್ತಾ ಇರೋಲ್ಲ, ಹೇಗಿಡಬೇಕು ಅನ್ನೋದು ಗೊತ್ತಿರಲ್ಲ. ಸೊ ಹಾಗಾಗ್ಬಿಟ್ಟು ಫಸ್ಟು ಒಂದು ಅಥವಾ ಬಾಣಲಿ ಅಥವಾ ಮನೆಯಲ್ಲಿ ಬೇಷನ್ನು ಅಥವಾ ಪ್ಲಾಸ್ಟಿಕ್ಕಿನ ಬಾಣಲಿ ಇರುತ್ತಲ್ಲ, ಪ್ಲಾಸ್ಟಿಕ್ ಡಬ್ಬು ಆ ಥರದ್ದು ಏನಾದ್ರು ತೊಗೊಳ್ಳಿ. ಸದ್ಯಕ್ಕೆ ನಾನು ಇಲ್ಲಿ ಯೂಸ್ ಮಾಡಿರೋಂತಹ ಬಾಣಲಿನೇ ತೊಗೊಂಡಿದ್ದೀನಿ. ಈ ಬಾಣಲಿ ತೊಗೊಂಡು ಫಸ್ಟು ಅದಕ್ಕೆ ಎಷ್ಟು ಮಣ್ಣು ಬೇಕೋ ಅದನ್ನು ಹಾಕ್ಕೊಳ್ಳಿ. ಬಾಣಲಿಗೆ ಎಷ್ಟು ನೀರು ಮಣ್ಣು ಬೇಕಾಗುತ್ತೋ ಅಷ್ಟು ಮಣ್ಣನ್ನ ಫಸ್ಟ್ ಹಾಕ್ಕೊಂಬಿಡಿ. ಯಾಕಂದರೆ ನಾನು ಇಲ್ಲಿ ಮಣ್ಣೆ ತೊಗೊಂಡಿದ್ದೀನಿ, ಮಣ್ಣು ತೊಗೊಂಡಿಲ್ಲ. ಯಾಕಂದ್ರೆ ಮಣ್ಣಿಗಿಂತ ಮರಳು ಹಾಕಿದ್ರೆ ತುಂಬ ಬೇಗ ತಣ್ಣಗಾಗುತ್ತೆ ನೀರು. ಮತ್ತು ನೀವು ನೋಡಿ ಎಷ್ಟು ಬೇಕೋ ಅಷ್ಟೇ ತೊಗೊತಾ ಇದ್ದೀನಿ ನಾನಿಲ್ಲಿ. ನೀವು ಬೇಕಂದರೆ ನಿಮ್ಮ ಮನೆ ಹತ್ರ ಮಣ್ಣು ಅಥವಾ ಬೇರೆ ಏನೇ ಸಿಕ್ಕಿದ್ರೂ ಹಾಕ್ಕೋಬೋದು. ನಾನು ಇಲ್ಲಿ ಮರಳು ಸಿಕ್ಕಿರೋದ್ರಿಂದ ಮರಳೇ ಹಾಕ್ತಾಯಿದ್ದೀನಿ. ಬಟ್ ಮರಳು ಆದರೂ ಹಾಕ್ಬೋದು, ಏನಾದರೂ ಹಾಕ್ಬೋದು. ಬಟ್ ಮರಳು ಹಾಕಿದ್ಮೇಲೆ ಅಥವಾ ಮಣ್ಣು ಹಾಕಿದ್ಮೇಲೆ ಇದ್ರ ಮೇಲ್ಗಡೆ ರಾಶಿ ಹಾಕಿದ್ರೆ ತುಂಬ ಬೇಗ ನೀರು ತಂಪಾಗುತ್ತೆ. ಆಗಿನ ಕಾಲದಲ್ಲೆಲ್ಲ ಬರೀ ಇದೇ ಥರ ಮಾಡ್ತಿದ್ರು ಫ್ರಿಜ್ಗಳು ಇಲ್ದಿರೋ ಟೈಮಲ್ಲಿ. ಬಟ್ ಈಗಲೂ ಕೆಲವರು ಹಳ್ಳಿಗಳ ಸೈಡು ಅದೆಲ್ಲನೂ ಬಟ್ಟೆ ಸುತ್ತುತ್ತಾರೆ ಅರ್ವಿಗೆ ಅಥವಾ ವಾಟರ್ ಬಾಟ್ಲಿಗೆಲ್ಲ ಬಟ್ಟೆ ಸುತ್ತುತ್ತಾರೆ. ಕೆಲವರು ಹಂಗೆ ಮಾಡ್ತಾರೆ, ಕೆಲವರು ಬೇರೆ ಬೇರೆ ಥರನೂ ಮಾಡ್ತಾರೆ. ಬಟ್ ನಿಮಗೆ ಎಷ್ಟು ಬೇಕೋ ಅಷ್ಟು ಒಂದು ಬಾಣಲಿ ತುಂಬ ತೊಗೊಂಡ್ಬಿಟ್ಟು ಸ್ವಲ್ಪ ಹಿಂಗೆಲ್ಲನೂ ಇದು ಮಾಡ್ಕೊಳ್ಳಿ. ಎಷ್ಟು ಬೇಕೋ ಅಷ್ಟು ನೋಡ್ಕೊಳ್ಳಿ, ಸಾಕಾಗುತ್ತಾ ಇನ್ನೂ ಸ್ವಲ್ಪ ಬೇಕಾ ಅಂತ. ನೀವು ಪ್ಲಾಸ್ಟಿಕ್ಕಿನ ಡಬ್ಬಾದರೂ ತೊಗೊಂಡು ಹಾಕ್ಕೋಬೋದು. ಪ್ಲಾಸ್ಟಿಕ್ಕಿನ ಡಬ್ಬು ತೊಗೊಂಡ್ರು ಅದರಲ್ಲೂ ಚೆನ್ನಾಗೇ ಬರುತ್ತೆ ನೋಡಿ. ಒಂದು ಅರ್ವಿ ಇಡೋಕ್ಕೆ ನೀಟಾಗಿ ಇದು ಮಾಡ್ಕೊಂಬಿಟ್ಟು ಈ ಥರ ನೈಸ್ ಮಾಡ್ಕೊಳ್ಳಿ. ಇದೆಲ್ಲ ಮಾಡಾದ್ಮೇಲೆ ಈ ಥರ ಈ ಥರ ಎಲ್ಲ ಮಾಡ್ಕೊಂಬಿಟ್ಟು ಸೈಡ್ಗೆ ಇಡಿ. ಯಾಕಂತಂದರೆ ಮತ್ತೆ ನಾವು ಮಣ್ಣು ಕೈನ ತೊಳ್ಕೊಂಬಿಟ್ಟು ನೀಟಾಗಿ ಅರ್ವಿನ ತೊಳ್ಕೊಂಬಿಟ್ಟು ಬರೋಣ. ಅರ್ವಿನ ತೊಳ್ಕೊಂಬಂದಾದ್ಮೇಲೆ ನೀಟಾಗಿ ಅದ್ರ ಪ್ಲೇಸ್ಗೆ ನೀಟಾಗಿ ಕುತ್ಕೊಳ್ಳೋ ಥರ ಅರ್ವಿನ ಇಡಿ. ಯಾಕಂದರೆ ಮತ್ತೆ ಅದು ವಾಲಾಡಬಾರ್ದಲ್ವಾ. ಸೊ ಹಂಗಾಗಿ ಕ್ಲೀನಾಗಿ ಇಟ್ಬಿಡಿ. ಕ್ಲೀನಾಗಿಟ್ಟು ಸ್ವಲ್ಪ ಅದಕ್ಕೆ ಫುಲ್ಲು ನೀರು ಹಾಕಿ ಅಥವಾ ಸುತ್ತಲೂ ರಾಗಿ ಹಾಕಿ. ನಾನು ಸದ್ಯಕ್ಕೆ ಇಷ್ಟು ರಾಗಿ ತೊಗೊತಾ ಇದ್ದೀನಿ. ಯಾಕಂದ್ರೆ ನೀರು ಹಾಕಿದ್ಮೇಲೆ ಮತ್ತೆ ಹಾಕೋಕ್ಕಾಗಲ್ಲ ಅದಕ್ಕೆ ರಾಗಿ ಸ್ವಲ್ಪ ಸೈಡಲ್ಲೆಲ್ಲನೂ ಉದುರಿಸ್ಕೊತಾ ಇದ್ದೀನಿ. ನೀವು ಬೇಕಂದರೆ ಫುಲ್ ಜಾಸ್ತಿನೇ ಹಾಕ್ಕೋಬೋದು. ನಾನು ಸ್ವಲ್ಪ ಹಾಕ್ತಾಯಿದ್ದೀನಿ. ಮತ್ತು ಯಾಕಂದರೆ ಅದು ರಡೆ ಎಲ್ಲ ಹೋದರೆ ಮತ್ತೆ ನಾವು ಅರ್ವಿ ತೆಗೆದು ಇಡಬೇಕಾದ್ರೆ ಎಲ್ಲನೂ ಇದಾಗಿಬಿಡುತ್ತೆ. ಅದಕ್ಕೆ ಅದ್ರ ಸುತ್ತಲೂ ಮಾತ್ರ ಹಾಕ್ಬಿಡಿ. ಅದ್ರ ತುಂಬ ಹತ್ರಕ್ಕೆಲ್ಲ ಹಾಕೋಕ್ಕೆ ಹೋಗಬೇಡಿ. ಮತ್ತು ಅದೊಂದು ಸ್ವಲ್ಪ ದೊಡ್ಡದಾದ್ಮೇಲೆ ಚೆನ್ನಾಗೂ ಇರೋಲ್ಲ, ಎಲ್ಲ ಒಂಥರ ಆಗಿಬಿಡುತ್ತೆ. ನೀರು ಹಾಕ್ಬಿಡಿ ಅರ್ವಿ ಒಳಗಡೆ. ಅದು ಎಷ್ಟು ಇಡಿಸುತ್ತೋ ಅಷ್ಟು ನೀರು ಹಾಕ್ಬಿಡಿ ಅರ್ವಿ ಒಳಗಡೆ.
ಅರ್ಬಿ ಎಲ್ಲ ತುಂಬಿದ ಮೇಲೆ ಅದರೊಳಗಡೆ ಕ್ಯಾಪ್ ಹಾಕ್ಬಿಟ್ಟು ಇನ್ನೂ ಸುತ್ತಲೂ ಈಗ ಅದ್ರ ಸುತ್ತಲೂ ರಾಗಿ ಹಾಕಿರ್ತೀವಲ್ಲ ಅದ್ರ ಸುತ್ತಲೂ ಸ್ವಲ್ಪ ಮಣ್ಣು ಈಗ ಹಾಕ್ಕೊಬರ್ಬೇಕು. ಇಲ್ಲಾಂತಂದರೆ ಅದು ರಾಗಿ ನೀಟಾಗಿ ಬರೋದಿಲ್ಲ. ಈ ಥರ ಸುಮ್ಮನೆ ಹಾಗೆ ಉದುರಿಸ್ಕೊಬರ್ಬೇಕು ಅಷ್ಟೇ. ಅದ್ರ ರಾಗಿ ಮೇಲೆ ರಾಗಿ ಕ್ಲೋಸ್ ಆಗೋ ಥರ. ಈ ಥರ ಮಾಡಿಬಿಟ್ಟು ಈ ಥರ ಕ್ಲಿಯರಾಗಿ ನೀಟಾಗಿ ಅಂದ್ಕೊಂಬರ್ಬೇಕು. ಮತ್ತೆ ಯಾಕಂದರೆ ಅದು ಮರಳು ನೀಟಾಗಿ ಮಣ್ಣು ಇದಾಗಲ್ಲ. ಈ ಥರ ಕ್ಲಿಯರಾಗಿ ಅಂದ್ಕೊಂಡ್ಮೇಲೆ ಒಂದು ಲೋಟದಲ್ಲಿ ನೀರು ತಗೊಂಡು ಸುತ್ತಲೂ ಸ್ವಲ್ಪ ಅರ್ವಿ ನೆನೆಯೋ ಥರ ಜಾಸ್ತಿ ಹಾಕ್ಕೊಬಿಡಿ. ಡೈಲಿ ಮಾರ್ನಿಂಗ್ ಈ ಥರ ಸ್ವಲ್ಪ ಸ್ವಲ್ಪ ಫುಲ್ಲು ಇದಾಗೋ ಥರ ಹಾಕ್ಕೊಂಬಿಟ್ರೆ ಡೈಲಿ ಈ ಥರ ಹಾಕ್ಬಿಡ್ಬೇಕು. ಈ ಥರ ಹಾಕ್ಬಿಟ್ಟು ಒಂದು 2 ಅವರ್ಸ್ ಬಿಟ್ಟರೆ ಸಾಕು. 1-2 ಅವರ್ಸ್ಗೆಲ್ಲನೂ ನೀರು ತುಂಬ ತಣ್ಣಗಾಗಿರುತ್ತೆ. ಯಾವ ಫ್ರಿಜ್ಜಲ್ಲಿ ನೀರು ಅವಶ್ಯಕತೆ ಇರೋಲ್ಲ, ಅಷ್ಟು ಕೋಲ್ಡಾಗಿರುತ್ತೆ. ಬೇಕಾದ್ರೆ ನಿಮ್ಗೆ 2 ಅವರ್ಸ್ ಆದಮೇಲೆ ಬೇಕಾದ್ರೆ ಕುಡಿದ್ಬಿಟ್ಟು ಹೇಳ್ತೇನೆ ಎಷ್ಟು ತಣ್ಣಗಾಗಿದೆ ಅಂತ. ಈ ಥರ ಹಾಕ್ಬಿಟ್ಟು ಬಿಟ್ಬಿಡಿ. ಆ್ಯಕ್ಚುಲಾಗಿ ಡೈಲಿ ರಾಗಿ ಬೆಳೀತಾ ಇನ್ನೂ ಬೇಗನೆ ಕೂಲ್ ಆಗ್ತಾ ಇರ್ತವೆ ನೀರುಗಳು. ಅದು ಈ ಬೇಸಿಗೆ ಟೈಮಲ್ಲಿ ಅಂತೂ ಹೊರಗಡೆಯಿಂದ ಬಂದಿದ್ದ ತಕ್ಷಣ ತುಂಬ ತಣ್ಣಗಿರೋ ನೀರು ಬೇಕು ಅನಿಸುತ್ತೆ. ಫ್ರಿಜ್ಜಲ್ಲಿರೋ ನೀರು ಕುಡಿದ್ರೆ ಕೆಲವರಿಗೆ ಮಕ್ಳಿಗಾರೆ ನೆಗಡಿ ಕೆಮ್ಮಾಗುತ್ತೆ, ಕೆಲವ್ರಿಗೆ ಹೀಟ್ ಆಗುತ್ತೆ. ಸೊ ಅದರಿಂದ ಈ ಐಡಿಯಾ ತುಂಬ ಬೆಸ್ಟ್ ಆಗಿರುತ್ತೆ. ಯೂಶ್ವಲಾಗಿ ಎಲ್ಲಿರೋರಾದರೂ ಮಾಡ್ಕೋಬೋದು ಇದನ್ನು. ಟೌನ್ಗಳಲ್ಲಿ ಇರೋರು ಮಾಡ್ಬೋದು. ಯೂಶ್ವಲಾಗಿ ಹಳ್ಳಿಯಲ್ಲಿರೋರೆಲ್ಲ ತುಂಬಾ ಇದನ್ನೇ ಯೂಸ್ ಮಾಡ್ತಾರೆ. ಸೊ ಟೌನಲ್ಲಿರೋದು ಟ್ರೈ ಮಾಡ್ಬೋದು. ಯಾಕಂದರೆ ಬಾಣಲಿ ಸಿಗಲಿಲ್ಲ ಅಂದರೆ ಒಂದು ಡಬ್ಬಲ್ಲಾದರೂ ಹಾಕಿಟ್ಕೋಬೋದು. ಸೊ ಒಂದು ಸತಿ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು. 1-2 ಅವರ್ಸು ಈ ಥರ ಎಲ್ಲ ಮಾಡಾದಮೇಲೆ ಸ್ವಲ್ಪ ಸೈಡ್ಗೆ ಇಟ್ಬಿಡ್ರಿ. ಕ್ಯಾಶುಯಲಾಗಿ ಇಡ್ತಿರಲ್ಲ ಅದೇ ಪ್ಲೇಸಲ್ಲೇ ಇಟ್ಬಿಡಿ. ಮಕ್ಳು ಅಷ್ಟೇ. ಆಮೇಲೆ ಡೈಲಿ ಅದು ನೀರು ಆಗೋಗ್ತಾಗ್ತದೆ. ಡೈಲಿ ತೆಗ್ದುಬಿಟ್ಟು ಕ್ಲೀನ್ ಮಾಡಿಕೊಂಡು, ಅಂದರೆ ಅರ್ವಿಯಲ್ಲಿ ಒಳಗಡೆ ಎಲ್ಲ ಕೈ ಹಾಕಿ ತೊಳಿಬೇಡಿ. ಅದೆಲ್ಲ ಫುಲ್ಲು ಮಣ್ಣು ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹೊಸ ಅರ್ವಿಗಳಾದರೂ ಅಷ್ಟೇ, ಹಳೆ ಅರ್ವಿಗಳಾದರೂ ಅಷ್ಟೇ ನೀಟಾಗಿ ವಾಶ್ ಮಾಡಿ ಒಂದು 1/2 hour ಬಿಟ್ಬಿಟ್ಟು ಆಮೇಲೆ ಹಾಕಿ ನೀರನ್ನ. ಇಲ್ಲಾಂತಂದರೆ ಹೊಸ ಅರ್ವಿಗಳಾಗಿರೋದ್ರಿಂದ ಮೊಡಕೆ ಸ್ಮೆಲ್ಲು ಜಾಸ್ತಿ ಬಂದುಬಿಡುತ್ತೆ, ಅವಾಗ ಕುಡಿಯೋಕ್ಕೂ ಆಗೋಲ್ಲ. ಸೊ ಹಂಗಾಗಿ ಒಂದು ಸ್ವಲ್ಪ ಒಂದು 2 ಅವರ್ಸ್ ಬಿಟ್ಬಿಡಿ ಇದನ್ನು. ಹಾಗೇನೆ ಸ್ವಲ್ಪ ಇಲ್ಲ ಹೊಸ ಅರ್ವಿ ತಂದಿರೋರಾದರೆ ನೈಟ್ ಎಲ್ಲನೂ ಬೇರೆ ನೀರು ಹ್ಯಾಂಡ್ ವಾಶ್ ಮಾಡೋಕ್ಕೆ ಅದಕ್ಕೆ ಯೂಸ್ ಮಾಡ್ತಿರಲ್ಲ ಆ ಥರ ನೀರು ಹಾಕ್ಬಿಟ್ಟು ನೈಟೆಲ್ಲ ಬಿಟ್ಬಿಟ್ಟು ಬೆಳಗ್ಗೆ ಆ ನೀರು ಚೆಲ್ಬಿಟ್ಟು ಬೇರೆ ಹೊಸ ನೀರು ಕುಡಿಯೋ ನೀರು ಹಾಕ್ಬಿಟ್ಟು ಇಡಿ. ಯಾಕಂದರೆ ನೈಟೆಲ್ಲ ಇಡೋದ್ರಿಂದ ಹೊಸ ಮೊಳಕೆಗಳಲ್ಲಿ ಮಣ್ಣಿನಂಶ ಇರುತ್ತಲ್ಲ ಅದೆಲ್ಲ ಆಲ್ಮೋಸ್ಟ್ ಅಲ್ಲಿ ಹೊರಟೋಗ್ಬಿಡುತ್ತೆ. ನೀವು ಹಂಗೆ ಇಟ್ಟರೆ ಮಣ್ಣಿನ ಸ್ಮೆಲ್ ಬರ್ತಾ ಇರುತ್ತೆ, ಕುಡಿಯೋಕ್ಕೆ ಆಗೋದಿಲ್ಲ. ಆಯಿತಾ? ಒಂದು ಸರಿ ಈ ಥರ ಟ್ರೈ ಮಾಡಿ ನೋಡಿ, ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.